ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋದವರಾಜ್ ಬೇರೆ. ಒಂದು ಕಡೆಗೆ ವಿಜಯೇಂದ್ರ ಅವರ ಅಧ್ಯಕ್ಷಗಿರಿ BJPಗೆ ಫಿಕ್ಸ್ ಅಂತ ಅನ್ನಿಸ್ತಾ ಇದೆ. ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ಯಾರು ಅವರ ಬದಲಾಗಿ ಇದ್ದ ಈ BJPಯಲ್ಲಿ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಇದ್ದಾರೆ. ಈಗ 30 ಮಂದಿಯೋ 40 ಮಂದಿಯೋ ಸೀನಿಯರ್ ಲೀಡರ್ಗಳಾಗಿರ್ಬೋದು, ಅಥವಾ ನಮ್ಮ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರೋಧಿ ಬಣದವರಾಗಿರ್ಬೋದು, ಎಲ್ಲರೂ ಕರೆಸಿ ಮಾತಾಡಿದ್ದಾರೆ. ರಾಷ್ಟ್ರೀಯ ನಾಯಕ, ರಾಷ್ಟ್ರೀಯ ಅಧ್ಯಕ್ಷ ಬಂದ ನವೀನ್ ಅವರು ಈ ಒಂದು ವಿಷಯದಲ್ಲೇ ಅತ್ಯಂತ ಖಡಕ್ ಎಚ್ಚರಿಕೆ ಕೊಟ್ಟಾರೆ. ಒಗ್ಗಟ್ಟಾಗಿ ಹೋಗಬೇಕು ಅಂತೇಳಿ. ನಾವು ಒಗ್ಗಟ್ಟಾಗಿ ಹೋಗ್ತೀವಿ, ಆದರೆ ಯಡಿಯೂರಪ್ಪರ ಬಗ್ಗೆ ಅಧ್ಯಕ್ಷರಿಗೆ ಬೇಡ ಅನ್ನುವಂಥ ಮಾತನ್ನು ಅವ್ರನ್ನ ಮುಡಿಸಿದ್ದಾರೆ ವಿರೋಧಿಗಳು. ಇವೆಲ್ಲ ಒಂದು ಕಡೆ ಡೆವಲಪ್ ನಡೀತಾ ಇದ್ದಾರೆ. ಇನ್ನೊಂದು ಕಡೆಗೆ ಯತ್ನಾಳ್ ಏನಾದರೂ ಒಂದು ಸ್ವಲ್ಪ ಬೆಂಡ್ ಆದ್ರೆ ಅಂತ ವಿಚಾರ ಮಾಡಿದಾಗ ಅವ್ರು ಬೆಂಡ್ ಆದಂಗೆ ಕಾಣ್ತಾ ಇಲ್ಲ. ಹಾಗಂತೇಳಿ ಸದ್ಯಲ್ಲ ಇನ್ನೊಂದು ಪಕ್ಷವನ್ನು ಹುಟ್ಟಾಕ್ತಾರ, JCB ಅಥವಾ ಇನ್ನೊಂದು ಯಾವುದೋ ಅನ್ನೋದನ್ನು ಅವರು ಸ್ಪಷ್ಟಪಡಿಸ್ತಾ ಇಲ್ಲ. ಆದರೂ ಒಂದು ಕಡೆ ಮಾತಾಡ್ತಾ ಇನ್ನೂ 6 ತಿಂಗಳು ವೇಟ್ ಮಾಡ್ತೀನಿ. ಇನ್ನೂ ಅವ್ರಿಗೆ ಎಲ್ಲೋ ಒಂದು ಭರವಸೆ ವಿಜಯೇಂದ್ರವ್ರಿಗೆ ಕೊಡಲಿಕ್ಕಿಲ್ಲ ಅನ್ನುವಂಥದ್ದು ಅಧ್ಯಕ್ಷಗಿರಿ. ಆದರೆ ಡೆವಲಪ್ಮೆಂಟ್ಗಳು ಮಾತ್ರ ಇವರು ಹೇಳುವಂಗಿಲ್ಲ ಅನ್ನಿಸ್ತದೆ. ಇಲ್ಲ, ಇವರು ಒಂದು ಏನೋ ತಮ್ಮದೇ ಅಂತ ಸರ್ವೆ ಮಾಡ್ಕೊಂಡಿದ್ದಾರೆ, ತಮ್ಮದೇ ಅಂತ ಜನರನ್ನು ಇಟ್ಟಿದ್ದಾರೆ. ಮತ್ತು ಇವ್ರ ಮಂದಿಯಲ್ಲಿ ಇದ್ದಾರಲ್ಲ BJPಯಲ್ಲಿ, ಇವ್ರಿಗೆ ಸಂಘಟಕರು, ಇವ್ರ ಜೊತೆಗಾರರು, ಮಿತ್ರರು ಇದ್ದಾರೆ. ಅವ್ರೇನೋ ಅವ್ರಿಗೆ ಹೇಳ್ತಾ ಇರ್ಬೋದಿಲ್ಲ ಅಂತಲ್ಲ. ಅದಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ. ವೇಟಿಂಗ್ ಫಾರ್ ಇಫ್ ದೇ ಕಾಲ್ ಐ ವಿಲ್ ಎಂಟರ್ ಇನ್ ದ್ಯಾಟ್. ಈ ಒಂದು ಹಂತಕ್ಕೆ ಅದಾರ ಅವರು. ಆದರೆ ಇವ್ರನ್ನ ಕರೀತಾರ ಅಂತ ವಿಚಾರ ಮಾಡಿದಾಗ, ಇಲ್ಲಿಯವರೆಗಿನ ಡೆವಲಪ್ಮೆಂಟ್ ನೋಡಿದಾಗ ಮೋಸ್ಟ್ಲಿ ಕರೆಯುವ ಸಾಧ್ಯತೆಗಳು ಕಡಿಮೆ ಅಂತ ಅನ್ನಿಸ್ತದೆ ಹೊರಗಿನವ್ರಿಗೆ. ಬಟ್ ಇವ್ರಿಗೆ ಏನೋ ವಿಶ್ವಾಸ ಅದ, BJP ನನ್ನ ಕರೀತಾರೆ, ನಾ ಹಿಂದುತ್ವ ಓಟದವನಲ್ಲೇ, ಜನ ನನ್ನನ್ನು ಲೈಕ್ ಮಾಡ್ತಾರೆ, ನಾ ಭ್ರಷ್ಟ ಅಲ್ಲ, ಯೋಗ್ಯಿದ್ದೀನಿ, ನಾ ಭ್ರಷ್ಟಾಚಾರ ವಿರೋಧ ಹೋರಾಟ ಮಾಡ್ತೀನಿ, ಜೊತೆಗೆ ನಿರುದ್ಯೋಗ ಪರಿಹಾರ ಹುಡುಕ್ತೀನಿ,